स्वागत है आपका बी न्यूज नेशन में। मैं हूं आबिद हुसैन शेख। बीजापुर में गांधी जयंती के मौके पर नई गांधी की मूर्ति बिठाने का फैसला। आज बीजापुर जिला प्रशासन की तरफ से गांधी जी की मूर्ति पर फूलों का हार डालकर बीजापुर जिला उस्तुवारी मंत्री डॉक्टर एम.बी. पाटिल, शहर के एमएलए डॉक्टर मकबूल बागवान, जिला अधिकारी, पालिका की मेयर, कमिश्नर और आज़ाद पटेल की मौजूदगी में एम.बी. पाटिल ने महात्मा गांधी और लाल बहादुर शास्त्री के जन्म दिवस पर जनता को बधाई दी और कहा कि स्वच्छ भारत अभियान एक दिन का नहीं, हर रोज होना चाहिए। इसके लिए लोगों में जागरूकता पैदा करने की बात पर जोर दिया और बहुत जल्द प्रशासन की तरफ से महात्मा गांधी की नई मूर्ति बिठाने का फैसला लेने की बात की। ಸಿದ್ದೇಶ್ವರ ಸ್ವಾಮೀಜಿಯವರು ತಮ್ಮ ಜೀವನ ಪರ್ಯಂತ 40 ವರ್ಷಗಳ ಕಾಲ ಪ್ರವಚನ ಮಾಡಿಕೊಂಡು ಜನರಿಗೆ ಪ್ರೇರಣೆಯನ್ನು ಕೊಟ್ಟಂಥವರು. ನಿಮ್ಮ ಮನೆ ಸ್ವಚ್ಛ ಇಡ್ರಿ, ನಿಮ್ಮ ಓಣಿ ಸ್ವಚ್ಛ ಇಡ್ರಿ, ನಿಮ್ಮ ಊರು ಸ್ವಚ್ಛ ಇಡ್ರಿ, ನೀವು ಸ್ವಚ್ಛ ಆಗಿರ್ರಿ ಮತ್ತು ನಿಮ್ಮ ಮನಸ್ಸು ಸ್ವಚ್ಛ ಆಗಿರಲಿ ಅಂತ 40 ವರ್ಷದಿಂದ ಹೇಳಿದ್ದಾರೆ. ಅವಾಗ ಯಾರು ಕೂಡ ಕೈಯಲ್ಲಿ ಕಸಬರಿಗೆ ಹಿಡಿದಿಲ್ಲ ಪಾಪ ಅವ್ರು 40 ವರ್ಷ. ಈಗ ಸ್ವಚ್ಛ ಭಾರತ ಅಂದಮೇಲೆ ಈಗ ಕೂಡಲೇ ನಾನು ಅವು ತಪ್ಪು ತೆಗಿಬಾರ್ದ್ರಿ. ಅದು ಗೊಬ್ಬರ ಆಗ್ತದ. ಪ್ಲಾಸ್ಟಿಕ್ ಇದ್ರೆ ಅಷ್ಟೇ. ಪ್ಲಾಸ್ಟಿಕ್ ಅದಾವಲ್ಲ, ಅಕ್ಷಯ ಶೆಟ್ಟಿ, ಈ ಪ್ಲಾಸ್ಟಿಕ್ ಗುಟ್ಕದವಲ್ಲ ಸ್ವಲ್ಪ ಒಂದು 2 ನಿಮಿಷ ಮನಸ್ಸು ಸ್ವಚ್ಛ ಮನಸ್ಸು ಮಾಡಬೇಕು. ಇಂದು ನಮ್ಮ ದೇಶಕ್ಕೆ ಸ್ವಾತಂತ್ರ್ಯವನ್ನು ತಂದುಕೊಟ್ಟಂಥ ನಮ್ಮ ರಾಷ್ಟ್ರಪಿತಾಮಹ ಮಹಾತ್ಮ ಗಾಂಧೀಜಿಯವರ ಜನ್ಮದಿನೋತ್ಸವ. ಅದೇ ರೀತಿ ಮಾಜಿ ಪ್ರಧಾನಮಂತ್ರಿಗಳು, ಓರ್ವ ಆದರ್ಶ ಪ್ರಧಾನಮಂತ್ರಿಗಳಾದಂಥ ಜೈ ಜವಾನ್ ಜೈ ಕಿಸಾನ್ ಮೂಲಕ ಈ ದೇಶಕ್ಕೆ ಒಂದು ಹೊಸ ಆಯಾಮವನ್ನು ಕೊಟ್ಟಂಥ ಲಾಲ್ ಬಹದ್ದೂರ್ ಶಾಸ್ತ್ರೀಜಿಯವರ ಜನ್ಮದಿನ ಕೂಡ ಹೌದು. ಈ ಸಂದರ್ಭದಲ್ಲಿ ಎಲ್ಲರಿಗೂ ನಾನು गांधी जयंती शुभाशय कोरते। अंजुमन डिग्री कॉलेज की तरफ से स्वच्छ भारत अभियान के तहत दरवाजा बंद मिशन की जागरूकता जाता। 2 अक्टूबर गांधी जयंती के मौके पर स्वच्छ भारत अभियान के तहत लोगों में शौचालय बनाने को लेकर जागरूकता पैदा करने दरवाजा बंद मिशन का संदेश देते हुए बीजापुर अंजुमन डिग्री कॉलेज के एनएसएस वॉलंटियर, टीचर्स और मानव हक मंडली के अध्यक्ष हाशिम पीर वालीकर के नेतृत्व में जाता निकालकर लोगों को गंदगी मुक्त भारत का संदेश दिया। ಭಾಗದ ವಿದ್ಯಾರ್ಥಿ ವಿದ್ಯಾರ್ಥಿನಿಯರಿಂದ ಮಹಾತ್ಮ ಗಾಂಧೀಜಿಯವರ ಜನ್ಮ ಜಯಂತಿಯ ನಿಮಿತ್ತವಾಗಿ ಸ್ವಚ್ಛ ಭಾರತದ ಅಭಿಯಾನದಲ್ಲಿ ಶೌಚಾಲಯದ ಜಾಗೃತಿಯನ್ನು ಕುರಿತು ವಿದ್ಯಾರ್ಥಿಗಳು ಮತ್ತು ಅಂಜುಮನ್ ಪದವಿ ಕಾಲೇಜಿನ ಎಲ್ಲ ಸಿಬ್ಬಂದಿ ವರ್ಗ ಈ ಅಭಿಯಾನದಲ್ಲಿ ಭಾಗವಹಿಸಿದ್ದಾರೆ. ದೇಶಾದ್ಯಂತ ಬಡವರು, ನಿರ್ಗತಿಕರು, ಅಸಹಾಯಕರು, ಕಡುಬಡವರು ಶೌಚಾಲಯದ ಪರಿಕಲ್ಪನೆಯನ್ನು ಪಡೆದುಕೊಂಡು ಈ ದೇಶದ ಸ್ವಚ್ಛತೆಯ ಕಡೆಗೆ ಗಮನ ಹರಿಸುವ ಅವಶ್ಯಕತೆ ಉಂಟಾಗಿದೆ. ಆರೋಗ್ಯ ಮತ್ತು ನಮ್ಮೆಲ್ಲರ ಶಿಕ್ಷಣ
ಇದಕ್ಕೆ ಮೂಲ ಕಾರಣಭೂತವಾಗಿದೆ. ಆ ಕಾರಣಕ್ಕಾಗಿ ಕೇಂದ್ರ ಸರ್ಕಾರ ನಮಗೆಲ್ಲರಿಗೂ ಒಂದು ಅದ್ಭುತವಾದಂಥ ಒಂದು ಅಭಿಯಾನವನ್ನು ಇಂದು ಅಂಜುಮನ್ ಪದವಿ ಮಹಾವಿದ್ಯಾಲಯ ಏರ್ಪಡಿಸಿ ಇಡೀ ಬಿಜಾಪುರ ಜಿಲ್ಲೆಗೆ ಒಂದು ಮಾದರಿಯ ಅಭಿಯಾನವನ್ನು ಮಾಡಿದ್ದು ಈ ಸಂದರ್ಭದಲ್ಲಿ ಅವರನ್ನು ಶ್ಲಾಘಿಸುತ್ತೇನೆ. On the eve of the birth anniversary of Mahatma Gandhi, we, the staff and students, NSS volunteers of Anjuman Degree College, Bijapur, have started a rally on Darwaza Bandh campaign, where it has been said that toilets are very compulsory nowadays to remove the diseases that are occurring because of open defecation system here in India. और खबरों के लिए देखते रहिए बी न्यूज़ नेशन।